ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ, ಇವತ್ತು ನಾವು ಒಂದು ಸ್ನ್ಯಾಕ್ ರೆಸಿಪಿ ಮಾಡೋಣ. ಮಕ್ಕಳಿಗೋಸ್ಕರ ಸ್ಪೆಷಲಾಗಿ ಈ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮನೇಲಿ ಮಾಡ್ಕೋಬಹುದು. ಸೊ ನೋಡಿ, ನಾನು ಒಂದು ಕಡಾಯಲ್ಲಿ ಒಂದು ಚಿಕ್ಕ ಗ್ಲಾಸ್ ಅಷ್ಟು ನಾನು ನೀರು ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಉಪ್ಪು, ಇಷ್ಟು ಬೇಕಾಗುತ್ತೆ. ಇದು ಕುದಿ ಬರೋ ತನಕ ನೀವು ವೇಟ್ ಮಾಡಬೇಕಾಗತ್ತೆ. ಸೊ ನಾನು 1 ಗ್ಲಾಸಷ್ಟು ನಾನು ನೀರು ತೊಗೊಂಡಿದ್ದೆ. ನೀವು 1 ಗ್ಲಾಸಷ್ಟು ಚಿರೋಟಿ ರವೆ ಹಾಕೋಬೇಕಾಗತ್ತೆ. ಚಿರೋಟಿ ರವೆ ಇಲ್ಲ ಅಂದರೆ ನೀವು ಬೇಕಾದರೆ ನಾವು ನಾರ್ಮಲ್ ಉಪ್ಪಿಟ್ಟು ರವೆ ಕೂಡ ಹಾಕೋಬಹುದು. ಇದು ಕುದಿ ಬಂದಿದೆ ಇವಾಗ. ಈ ಕುದಿ ನೋಡಿ, ನೀವು ಕುದಿ ಆಲ್ರೆಡಿ ಬರ್ತಾ ಇದೆ. ಇದು ಕುದಿ ಬಂದಾಗ ನೀವು ಈ ರವೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ರವೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಲೋ ಫ್ಲೇಮಲ್ಲಿ ನೀವು ಚೆನ್ನಾಗಿ ಹಾಕ್ಕೊಂಡಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಈ ರವೆ ನಿಮಗೆ ತುಂಬಾ ಕ್ರಿಸ್ಪಿಯಾಗಿ ಸ್ನ್ಯಾಕ್ಸು ಬರುತ್ತೆ. ಸೊ ತುಂಬಾ ಹೆಲ್ದಿ ಕೂಡ ಹೌದು. ಮಕ್ಕಳು ಕಿಟಿ ಪಾರ್ಟೀಸ್ ಮಾಡಿದಾಗ ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು. ಸೊ ನೋಡಿ, ನಾನು 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಕಂಪ್ಲೀಟ್ಲಿ ಆಪ್ಷನಲ್, ನೀವು ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ನಾವು ರವೆ ಹಾಕ್ಕೊಂಡಿರೋದ್ರಿಂದ ರವೆ ಕೂಡ ನಿಮಗೆ ಕ್ರಿಸ್ಪಿನೆಸ್ ಕೊಡುತ್ತೆ. ಸೊ ನಾನು ಎಕ್ಸ್ಟ್ರಾ ಕ್ರಿಸ್ಪಿನೆಸ್ ಬರಲಿ ಅಂದ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈ ಚೆನ್ನಾಗಿ ಥರ ನೀವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾಗ ಅದು ಆ ಟೆಕ್ಸ್ಚರು ಹಾಗೆ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ನೀವು ತಳ ಬಿಡೋತಂಗೆ ಇದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಸೊ ನಾವು ಏನಿಲ್ಲ ಅಂದರೂ ನೀವು 3 ಇಂದ 4 ನಿಮಿಷ ಆ ಥರ ಮಿಕ್ಸ್ ಮಾಡ್ಕೊಂಡು ಈ ಥರ ನಾನು ಕವರ್ ಮಾಡಿ ಬಿಡ್ತಾ ಇದ್ದೀನಿ. ಸೊ ದಟ್ ರವೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ನಾವು ತಂಪಾಗೋಕ್ಕೆ ಬಿಡಬೇಕು. ಅದಾದಮೇಲೆ ನಾವು ಅದನ್ನ ಒಂದು ಬೌಲ್ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಅದು ತಣ್ಣಗಾಗಲಿ. ಸೊ ಬನ್ನಿ, ನಾವು ಇವಾಗ ಸ್ಟಫಿಂಗ್ ರೆಡಿ ಮಾಡ್ಕೊಂಬಿಡೋಣ. ಸೊ ನಾವು ಒಂದು ಕಡಾಯಿಯಲ್ಲಿ ಎಣ್ಣೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆ ಎಣ್ಣೆಗೆ ನಾವು ನಾರ್ಮಲ್ ಒಗ್ಗರಣೆ ಮನೇಲಿ ಏನು ಹಾಕ್ಕೊತೀವಿ ಅದನ್ನು ನೀವು ಒಗ್ಗರಣೆ ಹಾಕ್ಕೋಬೇಕಾಗತ್ತೆ. ಸ್ಟಫಿಂಗ್ಸ್ ಕೂಡ ನೀವು ಬೇರೆ ಬೇರೆ ಥರ ಸ್ಟಫಿಂಗ್ಸ್ ಮಾಡ್ಕೋಬೋದು. ಈರುಳ್ಳಿ ಸ್ಟಫಿಂಗ್ಸ್ ಕೂಡ ಮಾಡ್ಕೋಬೋದು, ಮಿಕ್ಸ್ ವೆಜಿಟೇಬಲ್ ಸ್ಟಫಿಂಗ್ ಕೂಡ ಮಾಡ್ಕೋಬೋದು, ಪೊಟ್ಯಾಟೊ ಆಲೂಗಡ್ಡೆ ಸ್ಟಫಿಂಗ್ ಕೂಡ ಮಾಡ್ಕೋಬೋದು. ಸೊ ನೋಡಿ, ನಾನು 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ, ಹಿಂಗು, ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ನೀವು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಒಂದು ಸ್ವಲ್ಪ ನಾನು ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಅದನ್ನ ರುಬ್ಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ಮಕ್ಕಳು ಬಾಯಿಗೆ ಸಿಗಬಾರ್ದು ಅಂತ ಅದಕ್ಕೋಸ್ಕರ ನಾನು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಬೇಕಾ ಹಾಗೆ ಕೂಡ ಹಾಕ್ಕೋಬೋದು. ಸೊ ನೋಡಿ, ಆಮೇಲೆ ನಾನು ತುರಿದಿರೋ ಅಂಥ ಕ್ಯಾರೆಟು, ಹಾಗೆ ಒಂದು ಸ್ವಲ್ಪ ಸಣ್ಣಂಗೆ ಹಚ್ಚಿರೋಂಥ ಕ್ಯಾಪ್ಸಿಕಮ್, ಅದಾದಮೇಲೆ ನಾನು ತುರಿದಿರೋ ಅಂಥ ಸ್ವಲ್ಪ ಪನ್ನೀರನ್ನ ಹಾಕ್ಕೊತಾ ಇದ್ದೀನಿ. ಸೊ ಟೇಸ್ಟಿಗೋಸ್ಕರ. ಸೊ ನಾನು ಮಿಕ್ಸ್ ವೆಜಿಟೇಬಲ್ ಥರ ಹಾಕಿ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈ ಥರ ನೀವು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಮತ್ತು ಕ್ಯಾಪ್ಸಿಕಮ್ ಕ್ರಿಸ್ಪಿನೆಸ್ ಬರುತ್ತೆ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾರ್ಮಲ್ ಮಸಾಲ ನಾವು ಏನು ಮನೇಲಿ ಹಾಕೋಬೇಕಾಗತ್ತೆ. ಧನಿಯಾ ಪೌಡರು, ಗರಂ ಮಸಾಲ, ಜೀರಿಗೆ ಪೌಡರು, ಹಾಗೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ಒಂದು ಸ್ವಲ್ಪ ಉಪ್ಪು, ಇದನ್ನೆಲ್ಲನೂ ಹಾಕ್ಕೊಬೇಕು. ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದಕ್ಕೆ ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ಈ ಥರ ನೀವು ಚೆನ್ನಾಗಿ ಅದನ್ನು, ಆಮೇಲೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ನಾನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊತೀನಿ ಈ ಥರ. ಸೊ ಬೇಯಿಸ್ಕೊಂಡಿದ್ದು ಆದಮೇಲೆ ಸ್ವಲ್ಪ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಬೈಂಡಿಂಗ್ಗೋಸ್ಕರ. ಸೊ ಚೆನ್ನಾಗಿ ಬೈಂಡ್ ಆಗಬೇಕು ಅಂತ. ಅದನ್ನು ನೀವು ಹಾಕ್ಕೊಂಡಿದ್ದಾದಮೇಲೆ ಹಸಿ ವಾಸನೆ ಹೋಗೋ ತನಕ ಈ ಥರ ನೀವು ನಾರ್ಮಲಾಗಿ ಫ್ರೈ ಮಾಡಬೇಕಾಗತ್ತೆ ಒಂದು ಸ್ವಲ್ಪ ಹೊತ್ತು. ಸೊ ಅದು ವಾಸನೆ ಹೋದ್ಮೇಲೆ ನಿಮ್ಮ ಸ್ಟಫಿಂಗ್ ರೆಡಿಯಾಗಿದೆ ಅಂತ ಅರ್ಥ. ಸೊ ನೋಡಿ, ಈ ಸ್ಟಫಿಂಗ್ ರೆಡಿಯಾಗಿದೆ. ಸೊ ನಾನು ಆಲ್ರೆಡಿ ಗ್ಯಾಸ್ನ ಫ್ಲೇಮ್ನ ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡಿ, ಇದು ರೆಡಿಯಾಗಿದೆ. ಸೊ ಬನ್ನಿ, ಇವಾಗ ನಾವು ಒಂದು ಸ್ಲರಿ ಮಾಡ್ಕೊಳ್ಳೋಣ. ಸೊ ನಾನು ಒಂದು ಬಟ್ಲಲ್ಲಿ 1 ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ಮೈದಾ ಬೇಡ ಅನ್ನೋರು ಬೇಗ ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಲಮ್ಸ್ ಇಲ್ಲದೆ ನಾವು ಅದು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ಲರಿನ ರೆಡಿ ಮಾಡ್ಕೋಬೇಕಾಗತ್ತೆ. ಇದು ಆ್ಯಸ್ ಅ ಗಮ್ ಥರ ಆ್ಯಕ್ಟ್ ಮಾಡುತ್ತೆ ನಮಗೆ. ಸೊ ಸ್ಟಫಿಂಗ್ ಎಣ್ಣೆಯಲ್ಲಿ ಬಿಡಬಾರ್ದು ಅಂತ ನಾವು ಇದನ್ನ ಹಚ್ಚಬೇಕಾಗತ್ತೆ. ಸೊ ನೋಡಿ, ಇವಾಗ ಇದು ಆಲ್ರೆಡಿ ಸ್ವಲ್ಪ ತಂಪಾಗಿದೆ. ಸೊ ನೋಡಿ, ಇದು ಚೆನ್ನಾಗಿ ನೀವು ನಾದ್ಕೋಬೇಕಾಗುತ್ತೆ. ನಾದ್ಕೊಂಡ್ರೆ ಅದು ನೋಡಿ ಆ ಥರ ಅದು ಚಪಾತಿ ಹಿಟ್ಟು ಥರ ಆಗುತ್ತೆ. ಸೊ ನೀವು ಚೆನ್ನಾಗಿ ನಾದ್ಕೊಂಡು ಇವಾಗ ನಾವು ಒಂದು ಸ್ಮಾಲ್ ಸೈಜಷ್ಟು ಬಾಲ್ ಸೈಜ್ ತೊಗೊಂಡ್ಬಿಟ್ಟು ಅದನ್ನ ನೀವು ಚೆನ್ನಾಗಿ ಚಪಾತಿ ಸೈಜಷ್ಟು ರೋಲ್ ಮಾಡ್ಕೋಬೇಕಾಗುತ್ತೆ ರೋಲಿಂಗ್ ಪಿನ್ನಲ್ಲಿ. ಸೊ ನೋಡಿ, ನಾನು ಹಾಕ್ಕೊಂಡು ಚೆನ್ನಾಗಿದ್ದನ್ನ ರೋಲ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬಾ ನೀವು ತಿಂದಾಗ ಅದು ತುಂಬಾ ದಪ್ಪವಾಗಿ ನೀವು ಅದನ್ನು ನಾದ್ಕೋ ಅವಶ್ಯಕತೆ ಇಲ್ಲ. ಮೀಡಿಯಮಾಗಿ ನೀವು ನಾದ್ಕೋಬೇಕಾಗತ್ತೆ. ಹಾಗೆ ಮೀಡಿಯಮಾಗಿ ಚಪಾತಿ ಸೈಜ್ ಕೂಡ ಅಷ್ಟೇ ತಿಕ್ನೆಸ್ಸು ಮೀಡಿಯಮಾಗಿ ಇರಬೇಕಾಗತ್ತೆ. ನೀವು ತುಂಬಾ ತೆಳ್ಳಗೆ ಮಾಡಿಕೊಂಡ್ರೆ ಸ್ಟಫಿಂಗ್ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಎಣ್ಣೆಯಲ್ಲಿ ಬಿಟ್ಟಾಗ ನಿಮ್ಮದು ಮಾಡಿರೋಂಥ ಎಲ್ಲ ವರ್ಕ್ ಕೂಡ ವೇಸ್ಟ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನೋಡಿ, ಸೊ ಈ ಥರ ನಾನು ಚಪಾತಿ ಸೈಜ್ ಇಷ್ಟು ಮಾಡ್ಕೊಂಡಿದ್ದೀನಿ. ತೀರಾ ತೆಳಗೂ ಅಲ್ಲ, ತೀರಾ ದಪ್ಪಗೂ ಅಲ್ಲ. ಸೊ ನೋಡಿ, ಈ ಥರ ಎಡ್ಜಸ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಕ್ವೇರ್ ಶೇಪಲ್ಲಿ ಅದನ್ನು ಎಡ್ಜಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಆದಮೇಲೆ ನಾನು ದೊಡ್ಡ ಸೈಜ್ನ ಸ್ಕ್ವೇರ್ನ ಇದೆ ಮತ್ತು ನಾನು ಇದರಲ್ಲಿ 4 ಭಾಗ ಮಾಡ್ಕೊತೀನಿ. ಸೊ ನನಗೆ ಸ್ಮಾಲ್ ಪಾಕೆಟ್ಸ್ ಥರ ಬೇಕಾಗಿದೆ. ಹಾಗಾಗಿ
ಸೊ ಇದನ್ನು ಒಂದು ಕಿಟ್ಟಿ ಪಾರ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸೊ ನೋಡಿ ನಾವೇನು ಸ್ಟಫಿಂಗ್ ರೆಡಿ ಮಾಡಿದ್ದೀವಿ ಅದನ್ನು ಈ ಥರ ಆ ಸ್ಟಫಿಂಗ್ ಅದರ ಒಳಗಡೆ ಹಾಕ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸೊ ಸ್ವಲ್ಪ 1 ಗ್ಲಾಸಸ್ ರವೆ ತೊಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಒಂದು 6 to 7 ಪಾಕೆಟ್ಸ್ ರೆಡಿ ಆಗುತ್ತೆ. ಸೊ ನೋಡಿ ಅದಾದಮೇಲೆ ನಾವು ಸ್ಲರಿ ಏನು ರೆಡಿ ಮಾಡ್ಕೊಂಡಿದ್ವಿ ಎಡ್ಜಸ್ಸಲ್ಲಿ ಹಾಕೋಬೇಕಾಗತ್ತೆ. ನಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು, ಇಟ್ ಆ್ಯಕ್ಟ್ಸ್ ಎಸ್ ಅ ಗಮ್ಮಿಂಗ್ ಏಜೆಂಟ್. ಸೊ ನೋಡಿ ಇದು ಆದಾಗ ಸ್ಟಫಿಂಗ್ ಚೆನ್ನಾಗಿ ಒಳಗಡೆ ಕೂತ್ಕೊಂಡಿರುತ್ತೆ. ಸೊ ಎಣ್ಣೆಯಲ್ಲಿ ಬಿಡೋದಿಲ್ಲ. ಸೊ ನೋಡಿ ನಾನು ಎಲ್ಲ ಎಡ್ಜಸ್ ನೀಟಾಗಿ ಹಾಕೋಬೇಕು. ಸ್ವಲ್ಪ ಇದು ನೀವು ತಾಳ್ಮೆಯಿಂದ ಇದನ್ನು ಮಾಡಬೇಕಾಗತ್ತೆ. ಸೊ ಹರಿಬರಿಯಲ್ಲಿ ಮಾಡಿದಾಗ ಸೊ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ 2 ಅಡ್ಜಸ್ಟೆಂಟ್ ಕಾರ್ನರ್ನ ನಾನು ಜೋಡಿಸ್ತಾ ಇದ್ದೀನಿ. ಹಾಗೆ ಈ ಕಡೆ ಅಡ್ಜಸ್ಟೆಂಟ್ ಕಾರ್ನರ್ನ ಜೋಡಿಸ್ಬಿಟ್ಟು ಸ್ಕ್ವೇರ್ ಶೇಪಲ್ಲಿ ಆಗೋಗುತ್ತೆ. ಸೊ ಎಡ್ಜಸ್ಸನ್ನು ನೀವು ಚೆನ್ನಾಗಿ ಸೀಸ್ ಮಾಡಬೇಕಾಗುತ್ತೆ. ಸೊ ಸ್ಟಫಿಂಗ್ ಹೊರಗಡೆ ಬರಬಾರ್ದು ಅಂತ. ನೋಡಿ ಪಾಕೆಟ್ ರೆಡಿ ಆಗಿದೆ. ತುಂಬ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಅಲ್ಲ. ಸೊ ಕಲರ್ ಕೂಡ ತುಂಬಾ ಕ್ಯೂಟಾಗಿ ಕಾಣ್ತಾ ಇದೆ. ಸೊ ಈ ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಯಾವುದೇ ಥರ ಹೆಲ್ತ್ ಎಫೆಕ್ಟ್ ಆಗೋವಂಥ ಯಾವುದೇ ಪ್ರಾಬ್ಲಮ್ ಇಲ್ಲ. ತುಂಬಾ ಹೆಲ್ದಿ ರೆಸಿಪಿ. ತುಂಬಾ ದೊಡ್ಡವರು ಹಾಗೆ ಮಕ್ಕಳು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಸೊ ಮಕ್ಕಳು ಈಗ ಸಮ್ಮರ್ ವೆಕೇಷನ್ಸ್ ನಡೀತಾ ಇದೆ. ಈ ಥರ ಮಾಡಿಕೊಟ್ಟಾಗ ತುಂಬ ಖುಷಿಪಟ್ಟು ಮಕ್ಕಳ ಜೊತೆ ಕಿಟ್ಟಿ ಪಾರ್ಟಿ ಮಾಡ್ಕೊಂಡು ತಿನ್ಬೋದು. ದೊಡ್ಡವ್ರಿಗೆ ಅದು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಾಡ್ಕೊಂಡು ತಿನ್ಬೋದು. ಸಾರಿ ಪಾಕೆಟ್ಸ್ ರೆಡಿಯಾಗಿದೆ. ಸೊ ಆ ಪಾಕೆಟಲ್ಲಿ ಮೇಲೆ ನಾನು ಸ್ವಲ್ಪ ಸ್ಲರಿನ ಹಾಕಿಬಿಟ್ಟು ಒಂದು ಸ್ವಲ್ಪ ನಾನು ಕರಿ ಎಳ್ಳ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ ಈ ಥರ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಒಂದು ಡಿಫ್ರೆಂಟ್ ಸೈಜಸ್ ಕೂಡ ಮಾಡ್ಕೋಬೋದು. ಹಾಗೆ ಡಿಫ್ರೆಂಟ್ ಶೇಪ್ಸ್ ಕೂಡ ಮಾಡ್ಕೋಬೋದು. ಸೊ ನಾನು ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ರೆಕ್ಟ್ಯಾಂಗುಲರ್ ಶೇಪ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಈ ಥರ ನೀವು ಲೋ ಫ್ಲೇಮಲ್ಲಿ ಇದನ್ನ ನೀವು ಫ್ರೈ ಮಾಡಬೇಕಾಗತ್ತೆ. ಹೈ ಫ್ಲೇಮಲ್ಲಿಟ್ಟರೆ ಆ ಗೋಲ್ಡನ್ ಕಲರ್ ಹಾಗೆ ಆ ಕ್ರಿಸ್ಪಿನೆಸ್ ಬರೋದಿಲ್ಲ. ಸೊ ನೋಡಿ ಸೊ ನಾನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಶಾಲೋ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನಾನು ಸ್ವಲ್ಪ ಎಣ್ಣೆಲೇ ಇದನ್ನು ನಾನು ಈ ಥರ ಶಾಲೋ ಫ್ರೈ ಮಾಡ್ಕೊಂಡೆ. ಅದು ನಾನು ಕಡಾಯಲ್ಲಿ ಮಾಡ್ಕೊಂಡ ನಿಮಗೆ ಜಾಸ್ತಿ ಎಣ್ಣೆ ಕಾಣ್ತಾ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರೋದು. ಇದು ಎಣ್ಣೆ ಕೂಡ ಹೀರ್ಕೊಳ್ಳಲ್ಲ. ಸೊ ನೋಡಿ ಬನ್ನಿ ಪ್ಲೇಟಿಂಗ್ ರೆಡಿ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನೀವು ಬೇಕಾದ್ರೆ ಕೆಚಪ್ ಕೂಡ ಕಾಂಬಿನೇಷನ್ ಮಾಡ್ಕೋಬೋದು, ಅಥವಾ ನೀವು ಗ್ರೀನ್ ಚಟ್ನಿ ಕೂಡ ಹಚ್ಕೊಂಡಿದ್ದ ಕಾಂಬಿನೇಷನ್ ಮಾಡ್ಕೋಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈ ರೆಸಿಪಿನ ಒಂದ್ಸಲ ನೀವು ಮನೇಲಿ ಖಂಡಿತವಾಗೂ ಟ್ರೈ ಮಾಡಿ. ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಈ ರೆಸಿಪಿ ಅಂತ. ನಿಮಗೆ ಕ್ರಿಸ್ಪಿನೆಸ್ ಕೂಡ ನಿಮಗೆ ತೋರಿಸ್ತೀನಿ. ಸೌಂಡ್ ಬರುತ್ತೆ. ಆ ಚಾಕುದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿದೆ. ಹಾಗೆ ಒಳಗಡೆ ಕೂಡ ಎಲ್ಲನೂ ಮಸಾಲನೂ ತುಂಬ ಚೆನ್ನಾಗಿ ಬೇಯ್ದಿರುತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಿಮ್ಮ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ತುಂಬ ಹೆಲ್ದಿಯಾದ ಒಂದು ರೆಸಿಪಿ. ನೀವು ಹೊರಗಡೆ ತಂದು ತಿನ್ನೋ ಅವಶ್ಯಕತೆನೇ ಬರೋದಿಲ್ಲ. ಮಕ್ಕಳು ಒಂದ್ಸರಿ ತಿಂದರೆ ಪದೇ ಕೇಳ್ತಾರೆ. ಸೊ ನೋಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ನಾನು ಮತ್ತೆ ಹೊಸ ವಿಡಿಯೋ ಜೊತೆಗೆ ಬರ್ತಾ ಇರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.